ಬಾವಿಗೆ ತಿರುಗಿ ಬರಲಾರೇನ, 9 ತೂತಿನ ಕೂಡ ಹೊತ್ತು ಹೊತ್ತು ಬೇಸುತ್ತೇನ, 9 ತೂತಿನ ಕೂಡ ಹೊತ್ತು ಹೊತ್ತು ಬೇಸುತ್ತೇನ, ಕೂಡ ನಾನು ಹೊರಲಾರೇನ, ಈ ಬಾವಿಗೆ ತಿರುಗಿ ಬರಲಾರೇನ. ಶಾಂತಕ ಗಿರ್ಜಿ ಏನ್ಲೇ ನಿನ್ನ ಅವತಾರ? ಭಾರಿ ಮಿಂಚಕತ್ತಿ ಬಿಡ. ಇದ್ಯಾವಕ್ಕೆ? ವರ್ಲ್ಡ್ ಲೇಡಿ ಯು ಡೋಂಟ್ ಫೈಂಡ್ ಮೀ. ಏಯ್ ಕನ್ನಡದ ಮಾತಾಡ ಬುಬ್ನಿ. ಈಕಿ ನಮ್ ಗಿರ್ಜಲ್ಲ ಈಕಿ. ಹ್ಞೂ ಬೇ ನಾನ ಎಲ್ಲ ಡಿಂಗರ್ ಬಿಲ್ಲಿ ಇದೇನ ಚಂಬಕ್ ಚಲೋ ನಂಗೆ ಮಿಂಚಕತ್ತಿ ಬಿಟ್ಟಿಯಲ್ಲ. ಹಾ ಹಗಣಿಗಿತ್ತಿ ಇವತ್ತು ನಾಳೆ ಸೊಸಿ ಬರಂಗ ಹೇಳ ಇದನ್ನ ಹರ್ಬಿ ಹಾಕೊಂಡು ಮಿಂಚಕತ್ತಾಳಿಕೆ. ಹೆಂಗ್ ಕಮ್ಮನ ಹರ್ಬಿ ಹಾಕೊಂಡೆ ತಗದಗೆ ಮಾನ್ಗೇಡಿ. ಸೊಸಿ ಬರಂಗ ಹೇಳ ನಿಮ್ಮ ಅವನ ನನ್ನ ಮಗ ಇನ್ನೂ ಓದ್ತಾ ಇತ್ತು ಸಣ್ಣದೈತಿ. ಹೋಲ್ ಬಿಡವ ಇದೇನ ನಿನ್ನ ಅರಿಬಿ. ಶಾಂತಕ ನಂದ ಒಂದು ಹಳೆ ಸೀರಿತ್ತ ಅದನ್ನ ಕೊಟ್ಟಿದ್ದೆ. ಹೊಲ್ಸ್ಕೋಬೇಕಂತ ಭಾರಿ ಆಸೆ ಆಗ್ಬಿಡ್ತ. ಅಶ್ವಿನಿಗೆ ಹೇಳ್ದೆ ಒಂದು ಸ್ವಲ್ಪ ನಂಗೆ ಡಿಸೈನ್ ಮಾಡಿ ಹೊಲ್ಕೊಡ ಇದನ್ನ ಅಂತೇಳಿ. ಹಂಗಾಗಿ ನೋಡು ಡಿಸೈನ್ ಮಾಡಿ ಹೊಲ್ಕೊಟ್ಟಾಳ. ಸೆರಗ್ನ ಮ್ಯಾಗಿಟ್ಟು ಉಳಿದಿದ್ದನ್ನೆಲ್ಲ ಹಿಂಗೆ ಕೆಳಗೆ ಲಂಗಾದಗತೆ ಮಾಡಿ ಡಿಸೈನ್ ಮಾಡಿ ಹೊಲ್ಕೊಟ್ಟಾಳ. ಚಂದಾಗೈತಲ್ಲ? ಚಂದಾಗೈತಿ, ಒಂಥರ ಅಡ್ಡಿ ಇಲ್ಲ, ಚಂದ ಕಾಣಕತ್ತಿಲ್ಲ. ನಿಂಗೊಂದು ಜೊತೆ ಬೇಕಂದ್ರೆ ಹೇಳ ಶಾಂತಕ, ಹೊಲ್ಸ್ಕೊಡ್ತೇನೆ ಅಂತ. ಅದಕ್ಕೇನಾಗಬೇಕಾಗೈತಿ ಹೌದಿಲ್ಲ? ಅಯ್ಯ ಮಾನ್ಗೇಡಿ ನೀ ಬೇಕಾರೆ ಹಾಕೊಂಡು ಕುಣ್ದಾಡ ಊರ್ ತುಂಬ ಮೆರವಣಿಗೆ ಹೋಗು. ನಾನು ಸೊಸಿಗಿಂತವೆಲ್ಲ ಬೇಟ ಹಚ್ಬೇಡ ನೋಡಿ ನೀನು. ಆಕೆ ಹಾಕೊಂಡ್ಲ ಅಂದ್ರೆ ಗುಳಗಾಯಿ ಕುಂದರ್ಸ್ದಂಗ ಆಕತಿ. ತೆಗಿ ಆ ಕುಂಬಳಕಾಯಿಗೆ ಕಣ್ಣು ಮೂಗು ಬರ್ದಂಗ ಆಕತಿ. ಅದನ್ನ ಹಾಕೊಂಡು ಕುಂದಿರ್ಬೇಕನ ಆಕಿ ಅತ್ತೀರ. ಅಲ್ಲ ಈಗ ಚಂದದಾಳ ನನ್ನ ಸೊಸಿ, ಅಂದಿಗೇಡಿ ಮಾಡಬೇಡ ಅಂದೆ. ನಾವಲ್ಲವಾಗಿರ್ಜಿ ನೀನ ಹಾಕು. ಅರೆ ಶಾಂತಂದು ಅಕ್ಕ ನಿಮ್ದು ಹತ್ರ ಮಾತಾಡಕ್ಕೆ ಅಂತ ನಮ್ದುಗೆ ಬಂದಿದ್ದು. ಓ ಗಿರ್ಜಂದು ಅಕ್ಕ ಹಿಂದೆಯಿಂದ ನೋಡ್ಬಿಟ್ಟು ನಿಮ್ದುಗೆ ಯಾರು ಏನೋ ಅನ್ಕೊಂಡ್ಬಿಟ್ಟೆ. ಅರೆ ಕಪಡಾದು ಬಾರಿದು ಹಾಕೊಂಡ್ ಬಿಟ್ಟಿದ್ದೀರಿ. ನಿನಗೂ ಬೇಕನ್ನ ಹೇಳು ಹೊಲ್ಸ್ಕೊಡ್ತೀನಿ. ನಮ್ದು ರಂಜಾನ್ದು ಇದೆ ಈಗ. ರಂಜಾನ್ಗೆ ನಮ್ದುಗೆ ಅರೆ ನಮ್ದು ಮರದ ಇದು ಈ ತರ ಎಲ್ಲ ಹಾಕೊಂಡ್ಬಿಟ್ಟು ಬೈತಾರೆ ಅವ್ರದಿಗೆ. ಅಲ್ಲ ನಮ್ದು ಏನು ಹಾಕೊಂಡ್ರ ಮೇಲೆ ಬುರ್ಕಾದು ಹಾಕಂತೀವಿ ಅಲ್ಲ ಕಾಣೋದಿಲ್ಲ. ಬೇಡ ನಮ್ದುಗೆ ಮಸ್ತ್ ಸೀರಿದು ತಕಂತಾವ್. ರಂಜಾನೇ ಹೋಗಿತಿ ಈಗ ಬರ ಮೈನಕ್ಕೆ ನಮ್ದು ರಂಜಾನ್ಗೆ ಇರೋದು. ಓ ಮುಂದಿನ ತಿಂಗಳು ಐತೆನ? ಅರೆ ಶಾಂತಂದು ಅಕ್ಕ ನಿಮ್ದು ಹೇಳಕ್ಕೆ ಬಂದಿದ್ದು. ರಾತ್ರಿದು ಹೊತ್ತಲ್ಲಿ ಹೊರಗಡೆದು ಬರಕ್ಕೆ ಹೋಗ್ಬೇಡಿ. ಚಿರ್ತಿದು ಬಂದಿದೆ ನಮ್ದು ಹುಬ್ಳಿ ಒಳಗಡೆ. ಇಲ್ಲಿ ಗಾಮನ್ ಗಟ್ಟಿದು ಎಲ್ಲ ತಾರಿಯಾಳದಲ್ಲಿ ಎಲ್ಲ ಅಡ್ಡಾಡಕ್ಕೆ ಶುರು ಮಾಡ್ಕೊಂಡಿದೆ. ಅರೆ ಇವ್ರದ್ದು ಇದಾರೆ ಅಲ್ಲ ಶಂಕರಪ್ಪಂದು ಅಣ್ಣಂದು ಇದಾರೆ ಅಲ್ಲ ಅವ್ರದ್ದು ಕಡ್ದ್ಬಿಟ್ಟಿದೆ. ಅವ್ರದ್ದು ಕಡ್ದ್ಬಿಟ್ಟು ಮುರಿದ್ಬಿಟ್ಟಿದೆ. ಪಾಪ ಉದ್ದಾದು ಇತ್ತು ಎಲ್ಲ ಕಡ್ದ್ಬಿಟ್ಟು ಇಷ್ಟೇದು ಉಳ್ಕೊಂಡ್ಬಿಟ್ಟಿದೆ ಅವ್ರದಿಗೆ. ಏ ಹಡ್ಬಿಟ್ಟಿ ಚಂದಾಗಿ ಮಾತಾಡು. ಏನು ಉದ್ದಿತ್ತು ಯಾವ್ದನ್ನ ಕಡಿತು ಏಟ್ ಉಳಿತು ಅಲ್ಲಲ್ಲೇ ಮಾತಾಡೋದು ಮಾತಾಡ್ತಿ ಕರೆಕ್ಟಾಗಿ ಹೇಳ. ಆಡ್ಬಿಟ್ಟಿ ಎಲ್ಲ ಡಬಲ್ ಮೀನಿಂಗ್ ಕೇಳ್ತತಿ. ಹೂನೆ ಆ ಶಂಕರಪ್ಪಂದು ಏನ್ ಕಡ್ದತಿ? ನಮ್ ಬಿಡಾಡಿ ಇಷ್ಟು ದಿನ ತಿಲ್ಲಿದ್ದು ಒಂದು ಕನ್ನಡ ನೆಟ್ಟು ಕಲಿವಲ್ತು ನೋಡು. ಅದೇ ಶಂಕರಪ್ಪಂದು ಜಾನುವಾರ್ದು ಇತ್ತಲ್ಲ ಅಲ್ಲ ಅದು ಇದು ಕಪ್ಪಂದು ಬಣ್ಣದ್ದು ದನದು ಇತ್ತಲ್ಲ ಅದದ್ದು ಕೊಂಬಿಗೆ ಕಡ್ದ್ಬಿಟ್ಟು ಈಟೆ ಉಳ್ಕೊಂಡ್ಬಿಟ್ಟಿದೆ. ಎಲ್ಲ ಕೊಂಬದು ಮುರ್ಕೊಂಡಿದೆ, ಮೈಗೆ ಎಲ್ಲ ಪರ್ಚಿದೆ. ಅರೆ ತಿನ್ನಕ್ಕೆ ನೋಡಿದೆ ಹಸಿವಿಗೆ ಆಗ್ಬಿಟ್ಟು ತಿನ್ನಕ್ಕೆ ಏನೂ ಸಿಕ್ಕಿಲ್ಲ. ಅರೆ ಇವ್ರದುಗೆ ಎಲ್ಲ ಬಂದ್ಬಿಟ್ಟು ಬಾದ್ಲಿ ಒಳಗೆ ನುಗ್ಗಿ ಎಲ್ಲ ಪರ್ಚ್ಬಿಟ್ಟು ಆಕಳದುಗೆ ಪೂರ ರತ್ತಾಗೆ ಆಗ್ಬಿಟ್ಟಿದೆ. ರಕ್ತ ಮೈದು ಎಲ್ಲ ಹಂಗೆ ಮಾಡ್ಬಿಟ್ಟು ಓಡಿ ಹೋಗ್ಬಿಟ್ಟಿದೆ ಎಲ್ಲ ಬಾಯಿಗೆ ಮಾಡೋ ಅಷ್ಟಕ್ಕೆ. ರಾತ್ರಿದು ಹೊರಗಡೆ ಬರಕ್ಕೆ ಹೆದರ್ಕಂತಿದ್ದಾರೆ. ಶಾಂತಂದು ಅಕ್ಕ ಮಕ್ಕಳದು ಮರೆದು ಎಲ್ಲ ಬಂದ್ಬಿಟ್ಟು ಕುತ್ತಿದ್ದು ಹಿಡ್ಕೊಂಡ್ಬಿಟ್ಟು ಹೇಳ್ಕೊಂಡೋದ್ರೆ ಏನು ಮಾಡೋದು? ಅದಕ್ಕೆ ನಿಮ್ದುಗೆ ಹೊರಗಡೆ ಬರಕ್ಕೆ ಹೋಗ್ಬೇಡಿ. ನಮ್ದುಗೆ ಎಲ್ಲಾರ್ಗು ಹೇಳ್ತಾವ್. ಅರೆ ಟಿವಿದು ಎಲ್ಲ ತೋರಿಸ್ತಾ ಇದ್ದಾರೆ, ಫೋನ್ನಲ್ಲಿ ತೋರಿಸ್ತಾ ಇದ್ದಾರೆ. ನಿಮ್ದುಗೆ ನೋಡಿಲ್ಲ? ಅಯ್ಯೋ ದೇವ್ರೆ ಚಿರ್ತ್ಯ ಏನು ಕರ್ಮ ಇವ ಇದು? ಎಲ್ಲಿಂದ ಬಂತೆ ಇವ ಇದು? ವಾ ದೇವ್ರೆ ಹಿಂಗಾದ್ರೆ ಹೆಂಗ ಇವ ರಾತ್ರಿ ಹೆಣ್ರು ಮಕ್ಕಳು ಅಡ್ಡಾಡೋದು ಹೆಂಗಂತ ಭಾರಿ ಹುಷಾರಿರ್ಬೇಕವ. ಹಂಗಾರ ಭಾಳ ಹುಷಾರಿರ್ಬೇಕು ಬಿಡು. ಇಶ್ಯಪ್ಪ ದೇವ್ರೆ ಗಿರ್ಜಿ ನೋಡಂಗಾರ ನಿನ್ನ ಮಗ್ಗು ಹೇಳುವ ಎತ್ತಬೇಕಂತ ಆಡಕ್ಕೆ ಹೋಗ್ತಿರ್ತತಿ ಮಾಡ್ತಿರ್ತೈತಿ. ನಮ್ಮ ಮನೆಗಾರ ಯಾವ ಹುಡುಗರು ಎಲ್ಲ ಇದು ಏನದು ಗದ್ಲೆ ಯಾವ ಇಲ್ಲ. ನಾವು ಒಳ ಬೇಕಾದ್ರೆ ಕದ ಹಾಕೊಂಡಿರ್ತೇವೆ. ನಿಮ್ದು ನೋಡು ಆಮೇಲೆ ಹಿತ್ಲು ಬಾಗ್ಲ ತೆಗೆದು ಬಿಡಾಕೋಬೇಡ. ಯಾಕೆ ಬೇಕು ಹೌದಿಲ್ಲ? ಭಾಳ ಎಷ್ಟು ಹುಷಾರಿದ್ರು ಸಾಲದು. ಅದಕ್ಕೆ ಒಂಚೂರು ನಿನ್ನ ಮಗ್ಗ ರಾತ್ರಿ ಗೀತ್ರಿ ಚೇಂಜ್ ಆತಂದ್ರೆ ಆಡಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಡು. ಆಮೇಲೆ ಹೊಲವರಿಗೆ ಹೋಗ್ತಿರ್ತಾನೆ ನೋಡು, ಸಾಲಿಗೆ ಹೋಗ್ಬೇಕಂತೆ ಬಸ್ ಸ್ಟ್ಯಾಂಡಿಗೆ. ಒಂಚೂರು ಜೊತೆಗೆ ಹೋರೆ ಯಾರ ದೊಡ್ಡೋರು ಒಂದು ಬಡಗಿ ಇಟ್ಕೊಂಡು ಹೌದಿಲ್ಲ. ಇನ್ನು ಹೊಲಕ್ಕೆ ಅಡ್ಡಾಡೋದಲ್ಲ ಒಂದೊಂದು ಬಡಗಿ ಇಟ್ಕೊಂಡು ಅಡ್ಡಾಡೋದು ಒಳ್ಳೇದವ. ಇಲ್ಲಾಂದ್ರೆ ಯಾರದರ ಮೇಲೆ ಹಾರ್ತಂದ್ರೆ ಏನು ಮಾಡ್ತಿ? ತಪ್ಪಿಸ್ಕೊಳಕೇನು ಅದೇನು ಸ್ವಲ್ಪ ಕಸು ಇರ್ತಾವ ನಾವು ತಪ್ಪಿಸುವ. ನಾವು ದೊಡ್ಡವರಾದ್ರೆ ಇನ್ನೂ ಏನಾದಿತ್ತ ಗೊತ್ತಿಲ್ಲ. ಸಣ್ಣ ಮಕ್ಕಳಾದ್ರೆ ಎಲ್ಲಿಂದ ತಪ್ಪಿಸ್ಕೊಂತಾರ ಇವತ್ತಾಯಿ ಕುತ್ತಿಗೆ ಹಿಡಿದೇವು ಹಿಂದಾಗಡೆ. ಅದ್ರಾಗ ಅವ್ರು ಉಗುರು ಏನೋ ಇಷ್ಟು ಉದ್ದ ಇರ್ತಾವಂತ ಬರೀ ಹಾಕಿ ಗೀರಿದ್ರೆ ಪೌಕಿಲ ಕಂಡೋಕತಿ. ಹೌದೌದು ಶಾಂತಕ್ಕ ನಾನು ಅದೇ ಅನ್ಕೊಂಡೆ ನೋಡು. ಹೌದು ಚಿರ್ತಿ ಬಂದತ್ ಭಾಳ ದಿನ ಆತು. ಯಾರ ತಂದಗಿಂದ ಬಿಟ್ಟಾರೋ ಏನು ಅವಾಗ ಗೊತ್ತಿಲ್ಲ. ಒಟ್ಟು ಬಂದಿದ್ದಂತ್ರು ಕರೆ. ಅಮಸಿ
ಹುಷಾರ್ ನೋಡ್ಲಾ, ಮನ್ಯಾಗ ಮಕ್ಕಳು ಸಣ್ಣ ಸಣ್ಣ ಮದಾವು. ಮೊದ್ಲ ನಿಮ್ಮ ಮನಿ ಅತ್ತಾಗ ಊರ್ ಹೊರಗೆ ಗುಡ್ಡದ ಮ್ಯಾಗ ಐತಿ ಏನ. ಜೋಕೆಪ್ಪ ಹುಷಾರಾಗಿರು. ಯಾಕೆ ಬೇಕು, ನಸೀಬ್ ಕೆಟ್ಟೊತ್ನ್ಯಾಗ ಏನು ಆಕತಿ ಅಂತ ಹೇಳಕ್ ಆಗುದಿಲ್ಲ. ಅದ್ರ ಸಂಬಂಧ ಸ್ವಲ್ಪ ಆದಷ್ಟು ಜೋಕಿಂದ ಹುಷಾರಾಗಿರ್ರಿ ಏನ. ಹ್ಞೂ ಆತ ಅದೇ ನಾನು ಮನ್ಯಾಗ ಹೇಳೇನಿ. ಆದರೂ ನಿಮ್ಗೆ ಒಂದು ಮಾತು ಹೇಳೋಣ ಅಂತ ಬಂದೆ ಆಟೋತ್ತಿಗೆ. ಮತ್ತೆ ಎಲ್ಲ ಸುದ್ದಿ ಗೊತ್ತಾಗೈತಲ್ಲ. ಶಾಂತಕ್ಕ, ಜೋಳ ಇಟ್ಟಿದ್ಮೇಲೆ ಹಾಕಿರೇನ? ಹಾಕೇನಪ್ಪ. ಜೋಳ ಗೋಧಿ ರಾಗಿ ಏನೇನಿದ್ವಿ ಎಲ್ಲ ಹಾಕಿ ತಯಾರು ಮಾಡಿಟ್ಟನ್ ಚೀಲ ಒಯ್ಯೋದೊಂದ ಉಳಿತು ನೋಡು. ವೈರ್ ರೊಕ್ಕ ಕೊಟ್ಟೇನು ಶಾಂತಕ್ಕ, ನಮ್ದು ಹಂಗಾರೆ ಚೀಲ ತೊಗೊಂಡೋಕ್ಕೇನು. ಲಕ್ಷ್ಮಿಯವ್ರು ಬಂದ್ರೆ ನಿನ್ನೆ ಸಂಜಿಕ ಬಂದ್ರು. ನೀ ಬಂದಿಲ್ಲಲ್ಲ ಈ ಕಡೆ, ಹಂಗಾಗಿ ಹೇಳಿಲ್ಲ. ನೀ ನಾಳಿಂದ ಏನು ಹೋಗ್ಬೇಕ ಏನ ನೋಡು. ಮತ್ತೆ ಬಂದ್ರಲ್ಲ ಅಂಗಡಿ ತೆಗಿತಾರೆ ಇನ್ನು. ಅಷ್ಟೇ. ಹೌದಾ, ಚಲೋ ಆತ್ ಬಿಡಂಗಾರ ನೀ ಹೇಳಿದ್ದು ಶಾಂತಕ್ಕ. ಹಂಗಾರೆ ಇವತ್ತೊಂಚೂರು ಕೆಲಸ ಅವು ಇವು ಅದಾವು ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ತಯಾರಾಕ್ಕನೆ ಹಂಗಾರ. ಮತ್ತೆ ನಾಳಿಂದ ಹೋಗ್ಬೇಕು ಅನ್ನೋದಾದ್ರೆ ನೋಡೋಣ. ಅಶ್ವಿನಿ ಫೋನ್ ಹಚ್ತೇನೆ ಸಂಜೆ ಮುಂದೆ. ನಾಳಿಂದ ತೆಗಿತಾಳ ನಾಡ್ದಿಂದ ತೆಗಿತಾಳ ಅಂಗಡಿ ಕೇಳ್ತೇನೆ. ಯಾಕಂದ್ರೆ ಈ ಊರ ಅಡ್ಡಾಡಿ ಒಂಚೂರು ಸುಸ್ತಾಗಿರ್ತದಲ್ಲ, ಅದ್ರ ಸಂಬಂಧ ಕೇಳೇ ತೆಗಿತೀನಿ ಯಾವುದಕ್ಕೆ. ಹೌದಿಲ್ಲ ಶಾಂತಕ್ಕ? ಹಂಗ ಮಾಡ. ಹೆಂಗಿತ್ತಪ್ಪ ಹನಿಮೂನ್? ಊರೆಲ್ಲ ಚಂದ ಇತ್ತವ, ನೋಡಾಕ್ ಮಸ್ತ್ ಇತ್ತು. ಆಗ್ಲಪ್ಪ, ದೇವ್ರ ಒಳ್ಳೇದ್ ಮಾಡ್ಲಿ. ಹೋಗಿ ಬಂದ್ರಲ್ಲ ಒಟ್ಟು. ಹೌದು, ಅಲ್ಲಿಗೆ ಬಿಟ್ಟೆ ಇಲ್ಲಿ ಬಂದ್ರನ? ಸೀದಾ ಅವ್ರ ಮನೆಗೆ ಬಿಟ್ಬಿಟ್ಟೆ. ಆಕಿಗೆ ಯಾಕೋ ಸ್ವಲ್ಪ ಭಾಳ ಸುಸ್ತಾದಂಗೆ ಆಗ್ಬಿಟ್ಟಿತ್ತ. ನಂಗೆ ಬೆಳಗ್ಗೆ ಆರಾಮಾಗಿ ಎದ್ದೇಳ್ತೀನಿ ಯಾಕೋ ಭಾಳ ಆರಾಮ ಅನ್ಸ್ವಲ್ದು ಅಂದ್ಲ. ಮತ್ತೆ ಇಲ್ಲಿ ಕರ್ಕೊಂಬಂದು ಇಲ್ಲಿ ಬೆಳಗ್ಗೆ ಎದ್ದು ಎಲ್ಲಿ ಮತ್ತೆ ಇಲ್ಲಿಂದ ತೊಗೊಂಡೋಗಿ ಇಲ್ಲಿದ್ರೆ ಮತ್ತೆ ಆಕೆ ದೌಡ ಹೇಳ್ತಾಳ. ಬೇಡ ಅಂತೇಳಿ ಆರಾಮ ಅವ್ರ ಮನೆಗೆ ಬಿಟ್ಟೆ. ಒಳ್ಳೆ ಕೆಲಸನೇ ಮಾಡಿದಿ ಬಿಡು. ಅದಕ್ಕೆ ಅವ ಊರು ಮಾತ್ರ ಭಾಳ ಚಂದ ಅದ. ಒಂದ್ಸಲ ಅಪ್ಪಾಜಿ ನೀನು ಹೋಗಿ ಬರ್ರಿ. ಎಲ್ಲ ಊರಿಗೂ ಒಂದ್ಸಲ ಹೋಗಿ ಬರೋದು ಒಳ್ಳೇದಂತೆ, ನಾನು ನೋಡ್ಕೊಂಬರ್ರಿ ಅಂತ. ನನಗೆ ಯುರೋಪ್ ಟ್ರಿಪ್ ಹೊಡಿಬೇಕು, ಆಮೇಲೆ ದುಬೈ ಒಂದ್ಸಲ ಹೋಗ್ಬೇಕು ಅಂತ ಆಸೆ. ನೋಡೋಣ ಆತಂದ್ರೆ ಈ ಹೋಗಿ ಯಾವ್ದಾರ ಒಂದು ಪ್ಯಾಕೇಜ್ನಾಗ ಹೋಗಿ ಬರೋದು ಒಳ್ಳೇದಂತೇನಲ್ಲ. ಯುರೋಪ್ ದುಬೈ ರೊಟ್ಟ ರಣ ಬಿಸಿಲು ನೋಡಾಕ ಬೇಡ. ಚಾರ್ಧಾಮ್ ಯಾತ್ರಾ, ಕಾಶಿ ಅವು ಇವು ಎಲ್ಲ ಟ್ರಿಪ್ ಹೋಗಿ ಬರೋಣ ಅಂತೇನೆ ನಾನು. ಅಲ್ಲಿ ಹೋದ್ರು ದೇವ್ರ ಅಡ್ಡಾಡದೆ ನೋಡ್ರಿ. ಹಂಗಲ್ವಾ, ನೋಡ್ಕೊಂಬರ್ರಿ. ಅದಕ್ಕೇನಂತ ದೇವ್ರ, ಇದನ್ನ ಪ್ಲೇಸಸ್ ಮುಖ್ಯ ಅಲ್ಲ. ರಾಜಸ್ಥಾನ್ಗೆ ಹೋಗ್ಬೇಕು ಅಂತ ಅನ್ಸ್ಬಿಟ್ಟತ್ ನನಗಂತೂ. ರಾಜಸ್ಥಾನ್ ಟ್ರಿಪ್ ಹೋದ್ರೆ ಹೆಂಗಿರ್ಬೋದು? ಆಯ್ತು, ನಿಮ್ಗೆ ಎಲ್ಲಿ ಹೋಗ್ಬೇಕು ಅನ್ಸತ್ತಲ್ಲ ಹೋಗಿ ಬರ್ರಿ. ಅಪ್ಪ ಫ್ಯಾಕ್ಟ್ರಿಗೆ ಹೋಗಿದ್ರೆ? ಹೋಗಿದ್ನಪ್ಪ. ಶ್ರೀಕಾಂತ್ ಪಾಟೀಲ್ ಅವರು ಯಾಕೋ ಮಾತಾಡಕ್ಕೆ ಕರೆದಾರ. ಒಂದು ಸ್ವಲ್ಪ ಅವ್ರ ಮನೆಗೆ ಹೋಗ್ಬರಂಬ. ನನ್ನ ನಿನ್ನೆ ಕರೆದಿದ್ರು ಅವರು. ನಾ ಏನಂದೆ, ನಾಳೆ ಬರ್ತೀನಿ ರೀ, ನಾನು ಸ್ವಲ್ಪ ಹೊರಗೆ ಬಂದೀನಿ ಅಂತಂದೆ. ಹಾಗಾಗಿ ಆಯ್ತು ಅಂತ ಹೇಳಿದ್ರು. ಅದಕ್ಕೆ ಈಗ ನಾ ಒಬ್ಬನೇ ಹೋಗೋದೇನು, ಮುಂದೆ ಎಲ್ಲ ವ್ಯವಹಾರ ನೋಡ್ಕೋಬೇಕಾದ್ರೆ ನೀನೇ, ನೀನು ನಿಮ್ಮಣ್ಣ. ಈಗ ಅಮ್ಮ ಬರೋಕ್ಕಾಗಲ್ಲ. ಸರಿ, ನೀನು ಹೋಗಿ ಬರೋಣಂತ, ಏನಂತಿ? ಸರಿ ಆಯ್ತು, ಹೋಗ್ಬರ್ನಪ್ಪ. ಸರಿ, ಹಂಗಾರೆ ನೀವು ಹೋಗಿ ಜಳಕ ಮಾಡ್ಕೊಂಡು ರೆಡಿಯಾಗಿ ಬಾ, ಹೋಗಿ ಬರೋಣ. ಆಯ್ತಪ್ಪ. ಚೆನ್ನಾಗಿತ್ತಾ ಮನಾಲಿ ಪ್ಲೇಸ್? ಅದಕ್ಕೆಮ್ಮ ಚೆನ್ನಾಗಿತ್ತು. ಅಂದಂಗ ನಿಮ್ಗೋಸ್ಕರ ಅಂತೇಳಿ ಅವ್ಗ ಅಪ್ಪಾಜಿಗೆ ಅಣ್ಣಗ ಸೂಪರ್ ಆಗಿರೋಂಥ ಗಿಫ್ಟ್ ತಗೊಂಡ್ ಬಂದಿನಿ. ಹೌದಾ? ನಂಗೆ ಅಲ್ಲಿ ಯಾವ ಚಲೋ ಚಲೋ ಡ್ರೆಸ್ ಇಲ್ಲಾಂದ್ರೆ ಏನಾರ ಏನ್ ತಂದಿ ಹೇಳ. ಅವ ತೋರಿಸ್ತೀನಿ. ಅದ್ರ ಈಗಲ್ಲ, ಸಂಜಿಕ್ ಬಂದು ನಾನೇ ತೋರಿಸ್ತೇನೆ. ಈಗ ಒಂಚೂರು ಅಪ್ಪನ ಜೊತೆಗೆ ಹೊರಗೂ ಬರ್ತೀನಿ. ಏನು ಬಂದಿಂದ ಆರಾಮಾಗಿ, ಈಗಂದ್ರೆ ಈಗ ಗಡಿಬಿಡಿ ಆಗ್ಬಿಡ್ತೈತಿ. ಈಗೆಲ್ಲ ನಂಗೆ ತೋರಿಸ್ಕೊಂಡು ಕುಂತವನ್ನೆಲ್ಲ ನಂಗೊಂಥರ ನಿಧಾನ ಕೊಡ್ಬೇಕು ಅಂತ ಆಸೆ. ಅದ್ರೊಳಗೆ ಒಂದಿಷ್ಟು ಲಕ್ಷ್ಮಿ ಸೆಲೆಕ್ಟ್ ಮಾಡ್ಯಾಳ. ನಾನು ಸೆಲೆಕ್ಟ್ ಮಾಡಿಲ್ಲ, ಆಕಿ ಸೆಲೆಕ್ಟ್ ಮಾಡಿದ್ದನ್ನೇ ನಾನು ತಂದಿರೋದು. ಹಂಗಾರ ಯಾವ್ದು ಚಂದ ಇರಂಗಿಲ್ಲ ಬಿಡ. ಯಾಕವ ಹಂಗಂತಿ? ಆಕಿನೂ ಚಲೋ ಚಲೋ ಆರಿಸ್ತಾಳ್ವೆ. ಏನ್ ಆರಿಸ್ತಾಳ ಏನಪ್ಪ. ಅಲ್ಲ, ಅಕ್ಕಿ ಹಾಕೊಳ್ಳೋ ನೋಡಿದ್ರೆ ನಂಗೆ ಇಷ್ಟ ಆಗಲ್ಲ. ಇನ್ನು ನಮಗೇನು ಸೆಲೆಕ್ಟ್ ಮಾಡ್ತಾಳ? ನೀನೇ ಯಾವ್ದಾರ ಚಂದ ನೋಡಿ ಆರಿಸ್ ತರಬಾರ್ದನ? ಈಗ ಏನೇನ್ ತಂದಿರಿ? ಡ್ರೆಸ್ ತಂದಿನಿ ಅಲ್ಲಿದು, ಆಮೇಲೆ ಒಂದೆರಡು ಸೀರೆ ತಂದಿವಿ ಅಲ್ಲಿವ, ಆಮೇಲೆ ಕೈಗೆ ಹಾಕೊಳ್ಳೋ ಬ್ರೇಸ್ಲೈಟ್, ಒಂದು ಬ್ಯಾಗ್, ಚಪ್ಪಲ್, ಆಮೇಲೆ ನಿಮ್ಗೆ ಇಷ್ಟೇ ತಂದಿರೋದು ಒಂದು ಪರ್ಸ್ ತಂದಿನವ ಚಲೋದೊಂದು. ಹಿಂಗ ಇದು ಏನಂತಾರಲ್ಲವ, ಅದು ಕೈಯಾಗ ಇಟ್ಕೊಳ್ಳೋದಕ್ಕೆ ಏನಂತಾರಲ್ಲವ, ನಂಗೋದು ಹೇಳಕ್ಕೂ ಬರ್ವಲ್ತ. ಕೈಯಾಗ ಇಟ್ಕೊಳ್ಳೋದ? ಕ್ಲಚ್. ನೋಡ್, ಕ್ಲಚ್, ಗೇರು, ಯೋ ದೇವರೇ, ಬ್ರೇಕು, ಏನ್ ಹೆಸರು ಏನ ಅಂತವ್ ಅದು ಇದ್ವಲ್ಲ, ಅದನ್ನು ಒಂದು ತಗೊಂಡ್ ಬಂದೈತಿ. ಅದಕ್ಕೆ ನಿಮಗೂ ತಂದೈತಿ. ಏನ್ ಆಮೇಲೆ ನಾ ಸಂಜೆಗೆ ಬಂದು ತೋರಿಸ್ತೇನೆ. ಮತ್ತೆ ನಾ ಬರೋವರೆಗೂ ಓಪನ್ ಗೀಪನ್ ಮಾಡಂಗಿಲ್ಲ, ನಾನೇ ತೋರಿಸ್ಬೇಕು. ಆಯ್ತಪ್ಪ, ನಾನು ಈಗ ನನ್ನ ಗೆಳತಿ ಮನೆಗೆ ಹೊಂಟೇನಿ, ಸ್ವಲ್ಪ ಕೆಲಸ ಐತಿ ಅದಕ್ಕೆ. ಹೋಗಿ ಬರೋಣ. ಪಟ್ಟಣ ಹೋಗಿ ರೆಡಿಯಾಗಿ ಬಾ ನೀನು. ರೀ, ನೀವು ಹೋಗ್ತಾ ದಾರಿ ಒಳಗೆ ಒಂದು ಸ್ವಲ್ಪ ನನ್ನ ಗೆಳತಿ ಮನೆಗೆ ಬಿಟ್ಬಿಡ್ರಿ. ಇವ್ರದ್ದು ಇಲ್ಲಿ ಕೇಶಾಪುರ ಕಡೆ ಇರೋದು, ಅಶ್ವಿನಿ ಅವ್ರ ಮನೆ. ನಾವು ಹೋಗೋದು ಕೇಶಾಪುರ ಕಡೆ. ನೀ ಯಾಕಡೆ? ನಂದು ಆ ಕಡೆನೇ ಇರೋದು. ನಾನು ನಡು ರಸ್ತೆ ಒಳಗೆ ಇಳ್ಕೊತೀನಿ. ಏನು ಸ್ಕೂಟಿ ತೊಗೊಂಡು ಹೋಗ್ಬೇಕಂದ್ರೆ ಯಾಕೋ ಈ ಮುಂಗೈ ನೋವು ಆದಂಗೆ ಆಗ್ಬಿಟ್ಟೈತೆ. ಮತ್ತೆಲ್ಲೇ ಆಟೋಕ್ಕೆ ಅಥವಾ ಇದಕ್ಕದು ಹೋಗ್ಲಿ. ಅಯ್ಯೋ, ನಾನು ಅಲ್ಲೇ ದಾರಾಗೆ ಇಳ್ಕೊತೀನಿ. ಏನು ಅಂದರೆ ಇವತ್ತು ನನ್ನ ಕಾರ್ ಯಾಕೋ ಮುಂದಿಂದು ಮಷಿನ್ ಕೆಟ್ಟೈತಿ, ಅದನ್ನು ತೊಗೊಂಡು ಹೋಗೋಕ್ಕಾಗಲ್ಲ ಇವತ್ತು. ಕೆಟ್ಟೈತಿ? ಯಾಕೋ ಪ್ರಾಬ್ಲಮ್ ಆಗೈತಿ. ಅದನ್ನ ಒಂದು ಸ್ವಲ್ಪ ಮೆಕ್ಯಾನಿಕ್ ಕರೆಸಿ ಚೆಕ್ಕರ್ ಮಾಡಿಸ್ಬೇಕಾಗೈತಿ. ಅದು ನೋಡೋಣ ಏನಾಗೈತೆ ಅಂತೇಳಿ. ಇವತ್ತು ನನಗೆ ಮತ್ತೆ ಸ್ಕೂಟಿ ತೊಗೊಂಡು ಹೋಗ್ಬೇಕು. ಈ ಬಿಸಿಲಾಗ ಯಪ್ಪ ದೇವ್ರೆ, ಸ್ಕೂಟಿ ತೊಗೊಂಡು ಹೋಗಕ್ಕೈತೇನ್ರಿ ನನ್ನ ಕೈಲಾಗಲ್ಲ. ಆ ಧೂಳಾಗದು ನನಗೆ ತ್ರಾಸ ಆಕತಿ. ಅದಕ್ಕೆ ಅದ್ರ ಸಂಬಂಧ ಒಂದು ಸ್ವಲ್ಪ ಮನೆಗೆ ಅಲ್ಲಿ ಬಿಟ್ಟು ಹೋಗ್ರಿ. ಸರಿ ಆಯ್ತು, ತೊಗೊಬಿಟ್ಟೋಕೆ. ಅಂದಂಗೆ ಏನು ಕೆಲಸ ಐತಿ? ಎದಕ್ಕೆ ಕರ್ದಾರ? ಏನಪ್ಪ, ನನಗೂ ಗೊತ್ತಿಲ್ಲ.
ಸ್ವಲ್ಪ ಮಾತಾಡೋದೈತಿ, ನಾವೇ ಆಫೀಸಿಗೆ ಬರೋಣ, ಏನು ನೀವು ಬರ್ತೀರಾ ಅಂತ ಕೇಳಿದ್ರೆ ಮತ್ತೇನು ಅವ್ರಿಗೆ ಅಲ್ಲಿ ಪಾಪ ಬಾ ಅನ್ನೋದು. ಅದಕ್ಕೆ ಇಲ್ಲ ತಗೋರಿ ನಾವೇ ಬರ್ತೀವಿ ಇಬ್ರು ಅಂತ ಹೇಳಿದೆ. ನನಗನ್ನಿಸ್ತೈತಿ ಏನಾರ ಬಿಸ್ನೆಸ್ ಬಗ್ಗೆ ಮಾತಾಡಕ್ಕೆ ಇರ್ಬೇಕು. ಸರಿ ಹೋಗಿ ಬರ್ರಿ, ಒಳ್ಳೆ ಇದು ಅದಾರ ಅವರು. ಏನ ನೋಡ್ರಿ ಹುಷಾರಾಗಿ ಮಾತಾಡ್ರಿ. ಸರಿ. ಅತ್ತಿಯರ ನಾನಂಗಾರೆ ಯಾವ ಐಟಮ್ಸ್ ಮೇಲೆ ಆಸೆ ಇಟ್ಕೊಳ್ಳಲ್ಲ. ಯಾಕೆ ಏನಾತ? ಅದೇ ಹೇಳಿದ್ರಲ್ಲ ಲಕ್ಷ್ಮಿ ಸೆಲೆಕ್ಟ್ ಮಾಡಿದ್ದು ಅಂತ, ಅವೇನೋ ಅಂತ ಏನು ಚೆನ್ನಾಗಿರ್ತಾವೆ ಅಂತ ನಂಗೆ ಅನ್ಸಂಗಿಲ್ಲ. ಅದಕ್ಕೆ ಮತ್ತೇನು ಮಾಡೋದು. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಹಂಗಾರೆ ಚಲೋ ಚಲೋ ಏನಾರು ತರ್ತಾರ ಅಂತೇಳಿ. ಅಶ್ವಿನಿಗರ ಸೆಲೆಕ್ಟ್ ಮಾಡಕ್ಕೆ ಹೇಳಿದ್ರು ಹೆಂಗೆ ಸೆಲೆಕ್ಟ್ ಮಾಡ್ತಿದ್ಲ ಏನೋ ಯಾರಿಗೆ ಗೊತ್ತು. ಅಶ್ವಿನಿದು ಒಳ್ಳೆ ನಾಲೆಜ್ ಐತಿ ಕರೆನ. ಸೆಲೆಕ್ಟಿಂಗ್ ಮಾಡೋ ಅಂಥದ್ದು ಇದು ಐತಲ್ಲ ಭಾಳ ಚೆನ್ನಾಗೈತಿ. ಆಕೆ ಏನೇನು ತಂದಿರ್ಬೋದು ಅವ್ರ ಮನೆಯವ್ರಿಗೆ, ಅಲ್ಲ ನಶೀಬ್ ಅವ್ರದ್ದು. ನಾವಂತರೂ ಮನಾಲಿಗೆ ಹೋಗೋಕ್ಕಾಗಲ್ಲ, ಅಲ್ಲೇ ಥಿಂಗ್ಸ್ ಆದರೂ ಬರ್ತಿತ್ತು. ನಾವು ಅಶ್ವಿನಿಗೆ ಹೇಳಬೇಕಾಗಿತ್ತು. ಇರಲಿ ಬಿಡು, ಏನು ಮಾಡೋಕ್ಕಾಗತ್ತೆ, ನೋಡೋಣ ಏನೇನು ತಂದಾರ ಅಂತೇಳಿ. ನಾ ಜಳಕ ಮಾಡ್ಕೊಂಬರ್ತೀನಿ. ಇವತ್ತು ಅಮಾಸಿ, ನಾ ಜಳಕ ಮಾಡ್ಕೊಂಡು ರೆಡಿಯಾಗಿ ಹೊಂಟೇನಿ, ಪೂಜೆ ಮಾಡಿಲ್ಲ. ನೀನು ಏನು ಮಾಡು, ಕಸ ಹೊಡೆದು ಕಲ್ವರ್ಸಿದ್ದೆ ಎಲ್ಲ ಮಾಡೋ ಗೆಳಕ್ಕೆ, ಸ್ನಾನ ಮಾಡ್ಕೊಂಡು ಅಷ್ಟು ದೇವ್ರು ತೊಳೆದು ಕಾಯಿ ಚೇಂಜ್ ಮಾಡಿ ಎಲೆ ಇಟ್ಟು ಪೂಜೆ ಮಾಡು. ಸರಿ ರೀ, ಇಲ್ಲಿ ಹೊರಗಿರ್ತೀನಿ ಬರ್ರಿ. ಕಾಯಿ ಚೇಂಜ್ ಮಾಡಿ ಎಲೆ ಇಟ್ಟು ಎಷ್ಟು ದೇವ್ರು ತೊಳೆದು ಪೂಜೆ ಮಾಡ್ಬೇಕಾ? ಏನು ಮಾಡಲಿ? ಪೀತಾಂಬರಿ ಪುಡಿ ಎಲ್ಲ ಏನು ಅಷ್ಟಿಕ್ಕಲ್ಲ, ಎಲ್ಲ ನೀರೊಳಗೂ ದೇವ್ರನ್ನ ಎದ್ದು ತೆಗೆದು ಬೇಗ ಬೇಗ ನೀರು ಚೆಲ್ಲಿ ನೀರು ತುಂಬಿ ಒಂದು ಕಾಯಿ ಇಟ್ಬಿಟ್ರೆ ಆತಲ್ಲ. ಬೇಗ ಬೇಗ ಪೂಜೆ ಮುಗಿಸಿ ನನ್ನ ಫ್ರೆಂಡಿಗೆ ಒಂದು ಫೋನ್ ಮಾಡ್ತೀನಿ, ಮನಾಲಿಯಿಂದ ಹಿಂಗೆಲ್ಲ ಗಿಫ್ಟ್ ತಂದಾರ ಅಂತ ಹೇಳ್ತೀನಿ. ನಾವು ಮನಾಲಿಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಈ ನನ್ನ ಗಂಡು ಅನ್ಸ್ತದ, ಹೋಗೋಣ ಮಾಡೋಣ ಅನ್ನಂಗೆ ಇಲ್ಲ. ತಮ್ಮಗಾದ್ರೆ ಹೇಳಿ ಎಲ್ಲ ರೆಡಿ ಮಾಡ್ಕೊಡ್ತಾರೆ. ಬರಲಿ ಈ ಸಲ ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಹೇಳ್ತೀನಿ. ಚಾ ಮಸ್ತಾಗಿತ್ತು ಬಾ, ಭಾರಿ ಆಗಿತ್ತು. ಈಕಿನ ನಮ್ಮ ಪಾರ್ವತಿ ಮಾಡಿದ್ಲ ರೀ. ಅಡ್ಡಿಲ್ಲಪ್ಪ ಅಡ್ಡಿಲ್ಲ. ಅಂದಂಗೆ ಪಾಟೀಲ್ ಅಣ್ಣಾರ ನೀವು ಕರೆದ್ರಿ, ನೀವು ಆಫೀಸಿಗೆ ಬರ್ತೇನೆ ಅಂದ್ರಲ್ಲ, ಮತ್ತೆ ಯಾಕೆ ಅಂತ ನಾವೇ ಬಂದ್ವಿ. ಬಂದಿದ್ದೊಂದು ಭಾಳ ಖುಷಿ ಆತ್ರಿ. ಈ ನೆಪದಾಗಾರ ನಮ್ಮ ಮನೆಗೆ ಬಂದ್ರಲ್ಲ. ಏನಿಲ್ಲ, ಸುತ್ತಿ ಬೆಳೆಸಿ ಮಾತಾಡ. ನೀವು ಹೋಮ್ ಇಂಟೀರಿಯರ್ಸ್ ಅಂದರೆ ಈ ಸಿಂಕು, ನಳ, ಆಮೇಲೆ ವಯರ್ಸ್, ಪ್ರತಿಯೊಂದು ನಿಮ್ಮದು ಫ್ಯಾಕ್ಟ್ರಿ ಐತಿ. ಗ್ರಾನೈಟ್, ಟೈಲ್ಸ್, ಈ ಥರ ನಮ್ದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಮಾರೋದು. ಹೌದಾ, ನಾವು ಬೇರೆ ಕಡೆಯಿಂದ ಮೆಟೀರಿಯಲ್ಸ್ ತರಿಸ್ಕೊಂತಿದ್ವಿ. ಸೊ ಈಗ ಅನ್ನಿಸ್ತಾ ಐತಿ, ಯಾಕೆ ನಾವು ನೀವು ನಿಮಗೆ ನಮಗೆ ಬೇಕಾಗಿರೋ ಐಟಮ್ಸ್ನ ನಿಮ್ಮಿಂದನೇ ತರಿಸ್ಕೊಂಡ್ರೆ ಒಂದು ರಿಲೇಷನ್ ಇನ್ನಷ್ಟು ಜಾಸ್ತಿ ಇದಾಕೈತಿ. ಆಮೇಲೆ ಇನ್ನೊಂದು ಏನಂದ್ರೆ, ಬೇರೆ ಯಾರಿಗೂ ಕೊಡೋದಕ್ಕಿಂತ ನಮ್ಮರೇ ನಾವೇ ತಿಂದ್ರೆ ಒಂದು ಒಳ್ಳೇದಲ್ಲ ಅಂತ. ಈ ಯೋಚನೆ ನನಗೆ ಮೊದಲೇ ಬಂದಿತ್ತು. ಆದರೆ ನಾನು ಹೆಂಗೆ ಕೇಳೋದು ಏನೋ, ಅವರು ಮೊದಲೇ ಕಮಿಟ್ ಆಗಿರ್ತಾರೆ ಬೇರೆ ಬೇರೆ ಕಂಪ್ನಿಗಳು ಕೂಟ, ಮತ್ತು ಅದನ್ನೆಲ್ಲ ಬಿಟ್ಟು ನಮ್ಮ ಹತ್ರ ಹೆಂಗೆ ತೊಗೊಂತಾರೆ ಅಂತ ನಾ ಹಿಂಗೆ ಯೋಚನೆ ಮಾಡಿದ್ದೆ. ಡೋಂಟ್ ವೆರಿ, ಯಾಕಂದ್ರೆ ನಾವು ಸಿಕ್ಕಾಪಟ್ಟೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಮಾಲ್, ದೊಡ್ಡ ದೊಡ್ಡ ಮಾಲ್ ಎಲ್ಲ ಮಾಡ್ತೀವಿ. ನಮಗೆ ಒಂದು ಎರಡೇ ಕಂಪ್ನಿ ನಾನು ಜೊತೆಗೆ ಟೈಅಪ್ ಆಗಿರೋದಂದ್ರೆ ನಂಗೆ ಬೇಕಾಗಿರೋ ಎಲ್ಲ ಪ್ರಾಡಕ್ಟು ಅವರೇ ಕೊಡೋದು. ಈಗ ಏನು ಮಾಡೋಣ ಅಂದರೆ, ಒಂದು ಕಂಪ್ನಿಯವರು ಸ್ವಲ್ಪ ಯಾಕೋ ಬರ್ಬರ್ತಾ ಮೆಟೀರಿಯಲ್ ಸರಿ ಕಳಿಸ್ತಾ ಇಲ್ಲ. ಅಂದರೆ ಅವರ ತಂದೆಯವರು ಇದ್ದಾಗ ಭಾಳ ಚೆನ್ನಾಗಿತ್ತು, ಅವರು ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ರು, ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಅಷ್ಟೊಂದು ಲಾಭನ. ಈಗ ಏನಾಗ್ಬಿಟ್ಟೈತಿ, ಅವ್ರ ತಂದೆಯವ್ರು ಪೂರ್ತಿ ಆರಾಮಿಲ್ದಂಗಾಗಿ ಹಾಸಿಗೆ ಇಡ್ದಾರ. ಅವ್ರು ಪೂರ್ತಿ ಮಗ ನೋಡ್ಕೊಂತ ಇದ್ದಾನ ಕಂಪ್ನಿನ. ಅವ ಏನು ಮಾಡ್ತಾ ಇದ್ದಾನ, ಈ ಲಾಭ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿ ಮೆಟೀರಿಯಲ್ ಕ್ವಾಲಿಟಿನ ಕಡಿಮೆ ಮಾಡ್ಯಾನ. ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಬರ್ತಾ ಇಲ್ಲ. ನನಗೆ ಹಂಗಲ್ಲ, ನಾನು ಯಾವಾಗಲೂ ಯಾವ ಕ್ವಾಲಿಟಿ ಮೇಂಟೈನ್ ಮಾಡ್ಕೊತ ಬಂದೀನಿ, ಯಾವ ಕ್ವಾಲಿಟಿ ಕೊಡ್ತಾ ಇದ್ದೀನಿ ಅದನ್ನೇ ಕೊಡಬೇಕು. ಯಾಕಂದ್ರೆ ನನಗೆ ಲಾಭಕ್ಕಿಂತ ಮುಖ್ಯ ಹೆಸರು. ಒಂಥರ ನಮಗೆ ಈ ಟಾಟಾ ಕಂಪ್ನಿ ಇದ್ದಂಗೆ, ಟಾಟಾ ಕಾರ್ ಹಿಂಗೆ ಒಂಥರ ನಮಗೆ ಕಸ್ಟಮರ್ ಸೇಫ್ಟಿ ಮುಖ್ಯ ಅಂತಾರಲ್ಲ ಅವರು, ದುಡ್ಡಿಗಿಂತ ಜಾಸ್ತಿ ಕಸ್ಟಮರ್ ಸೇಫ್ಟಿ ಮುಖ್ಯ. ಅದು ನೋಡ್ರಿ, ಟಾಟಾ ಕಂಪ್ನಿ ಕಾರ್ ಹೆಂಗಿರ್ತಾವ, ಅವು ಡಿಕ್ಕಿ ಹೊಡೆದ್ರು ಬೇಕಾದಾಗಿದ್ರು ಒಳಗಿದ್ದವ್ರಿಗೆ ಏನೂ ಆಗಲ್ಲ, ತ್ರಾಸಾಗಲ್ಲ. ಅದು ಅಷ್ಟು ಸ್ವಲ್ಪ ಎಷ್ಟು ಇರ್ತದೆ ಅಷ್ಟು ಗಟ್ಟಿನೇ ಇರ್ತದೆ ಅದು. ಮತ್ತು ಅದ್ರ ಮುಂದೆ ಬೇರೆ ಯಾವ ಕಾರು ಇಲ್ಲ ಬಿಡ್ರಿ. ಮತ್ತು ನಾವು ಹೈ ಬಜೆಟಿಗೆ ಹೋಗ್ಬೇಕಾಗತ್ತೆ ಗಟ್ಟಿ ಬೇಕು ಅಂದರೆ. ಇದು ನಮಗೆ ನಿಲ್ಕು ಬಜೆಟ್ನಾಗೆ ಗಟ್ಟಿ ಕಾರ್ ಇದು. ಆ ಥರ ನಾನು ಯೋಚನೆ ಮಾಡೋದು. ಅದಕ್ಕೆ ಅವ್ರದ್ದು ಡೀಲ್ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಅನ್ಕೊಂಡಿನಿ. ಹಾಂ ಅಂದರೆ ಅವ್ರದ್ದು ಕ್ಯಾನ್ಸಲ್ ಮಾಡಿಕೊಂಡು ನಮ್ಮ ಜೊತೆ ಟೈಪ್ ಆಗ್ಬೇಕಂತ ಮಾಡಿರೇ? ಅದಕ್ಕೆ ನಮಗೆ ಬೇಕಾಗಿರೋ ಹೋಮ್, ಆಮೇಲೆ ಈ ಕನ್ಸ್ಟ್ರಕ್ಷನ್ ಏನು ನಾವು ಮಾಡ್ತೀವಲ್ಲ ಮಾಲ್, ಅಲ್ಲಿ ಒಳಗಡೆ ಒಟ್ಟು ಎಲ್ಲ ಬೇಕಾಗಿರುವಂಥ ಟೈಲ್ಸ್, ಸಿಂಕು ಮತ್ತು ನಳ ಇವೆಲ್ಲದನ್ನ ನೀವು ನಮ್ಗೆ ಕೊಡ್ರಿ, ಟ್ರಾನ್ಸ್ಫರ್ ಮಾಡ್ರಿ. ಅಂದರೆ ನಿಮ್ಮ ಕಡೆನೇ ನಾವು ಪರ್ಚೇಸ್ ಮಾಡಿದ್ರೆ ನಿಮ್ಗೂ ಒಂದು ಲಾಭ, ಆಮೇಲೆ ಒಳ್ಳೆ ಕ್ವಾಲಿಟಿ ಕೊಡ್ತೀರಿ ಅನ್ನೋ ನಂಬಿಕೆ ಐತಿ. ನಿಮ್ದು ಕ್ವಾಲಿಟಿ ನೋಡೇನು ನಾನು, ಒಳ್ಳೆ ಕ್ವಾಲಿಟಿನೇ ನೀವು ನಮಗೆ ಕೊಡ್ತಾ ಇದ್ರೆ ನಿಮ್ದು ಮುಂದುವರಿತೈತಿ. ಏನಂತೀರಿ? ನಿಮ್ದು ಏನು ಅದ್ರದ್ದು ದುಡ್ಡು ಐತೋ ಕರೆಕ್ಟ್ ಅಷ್ಟೇ ಚಾರ್ಜ್ ಮಾಡ್ರಿ. ಅದು ನಮ್ಗೆ ರಿಲೇಷನ್ನು ಇವ್ರ ಹತ್ರ ಹೆಂಗೆ ಹೆಚ್ಚಿಗೆ ಕೇಳೋದು ಇವೆಲ್ಲ ಏನಿಲ್ಲ. ನಿಮ್ದು ಏನು ಲಾಭಕ್ಕೆ ಇಟ್ಕೊಂಡು ಕೊಡ್ತೀರೋ ಅಷ್ಟೇ ಕೊಡ್ರಿ, ಬಟ್ ನಮ್ಮ ಕ್ವಾಲಿಟಿ ಚಲೋ ಬೇಕು. ಆಯ್ತು, ಹಾಗೆ ಮಾಡೋಣ ಅಂತ ತಗೋರಿ ಪಾಟೀಲ್ ಅಣ್ಣಾರ. ಕ್ವಾಲಿಟಿ ಬಗ್ಗೆ ನೀವು ಕಾಂಪ್ರಮೈಸೇ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಚಲೋ ಕ್ವಾಲಿಟಿನೇ ಕೊಡ್ತೀನಿ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಮ್ಮಿಬ್ರದ್ದು ಆತ್ರಿ, ಇನ್ಮ್ಯಾಗ ಏನಿದ್ರು ಇವರಿಬ್ರು ಮುಂದುವರ್ಸ್ಕೊಂಡು ಹೋಗ್ಬೇಕಷ್ಟೇ. ನಾನು ಹೇಳ್ತೀನಿ, ಇವನಿಗೂ ಹೇಳ್ತೀನಿ, ನೋಡಪ್ಪ ಅರವಿಂದ, ನೀನು ಇನ್ಮೇಲೆ ನಮ್ಮ ಕಂಪ್ನಿ ಒಳಗೆ ನಿಮ್ಗೆ ಯಾವುದೇ ಮೆಟೀರಿಯಲ್ ಬೇಕಂದ್ರೆ ನಮ್ಮ ಕಂಪ್ನಿ ಒಳಗೆ ನಮ್ಮದು ಟೈಲ್ಸ್, ಗ್ರಾನೈಟ್, ಆಮೇಲೆ ಸಿಂಕ್, ಆಮೇಲೆ ಇದು ಕಮೋಡ್ಸ್, ಪ್ರತಿಯೊಂದು ನಳದಿಂದ ಹಿಡಿದು ವಯರ್ಸ್ ಪ್ರತಿಯೊಂದು ನಮ್ಮ ಇದ್ರೊಳಗೆ ಸಿಗ್ತಾವೆ.
ನೀವು ಯಾವುದಾದ್ರೂ ತೊಗೋಬೋದು. ನಿಮಗೆ ಯಾವ್ಯಾವ್ದು ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಲೀಸ್ಟ್ ಕಳಿಸಿದ್ರೆ ಸಾಕು. ನೀವೇನು ಬಂದು ಇದು ಮಾಡೋ ಅವಶ್ಯಕತೆ ಇಲ್ಲ. ನಾವು ಯಾವುದು ಅಂತ ಎಲ್ಲ ಫೋಟೋಸ್ ಎಲ್ಲ ಇರ್ತಾವೆ ನಿಮ್ಮ ಹತ್ರ. ಸೆಲೆಕ್ಟ್ ಮಾಡಿದ್ರೆ ಸಾಕು, ನಿಮ್ಗೆ ಬಂದು ನಾ ಲೋಡ್ ಇಳಿಸೋ ಜವಾಬ್ದಾರಿ ನಮ್ದು. ಸರಿ, ಇದನ್ನೇ ಮಾತಾಡೋಣ ಅಂತ ಕರೆದೆ. ನಮ್ಮಿಂದನೂ ನಿಮ್ಗೆ ಏನಾದರೂ ಆಗಬೇಕು ಅನ್ನೋದಿದ್ರೆ ಹೇಳ್ರಿ ಮುಂದಿನ ದಿನಗಳಾಗ. ಖಂಡಿತ ಹೇಳ್ತೇನೆ. ಅಕ್ಕ ನಿಮ್ಮ ಮನೆಗೆ, ತಂಗಿ ನಮ್ಮ ಮನೆಗೆ. ನಾವು ಬಿಸ್ನೆಸ್ನಾಗೂ ಆದ್ರೆ ಇನ್ನೂ ಚಲೋನೇ ಅಲ್ಲ. ನಾನು ಅಂತ ಹೇಳ್ತಾ ಇಲ್ಲ, ನಮ್ಮ ಪಾರ್ವತಿ ನಿಜವಾಗ್ಲೂ ಒಳ್ಳೆ ಹುಡುಗಿ ಅದಾಳ. ಯಾರಿಗೂ ಏನು ಕೆಟ್ಟದ್ದು ಬಯಸೋದು, ಆಮೇಲೆ ಬೈಯೋದು, ಮನೆ ಒಳಗೆ ನಡ್ಕೊಳ್ಳೋದು ರೀತಿ ನೋಡ್ತೇವಲ್ಲ, ಒಳ್ಳೆ ಹುಡುಗಿ ಅದಾಳ. ಅವ್ರ ತಂಗಿನ ನಿಮ್ಮ ಮನೆಗೆ ತೊಗೊಂಡಿರಿ, ಬೇಕಾದ್ರೆ ನೋಡ್ರಿ, ನಿಮಗೆ ಅನಿಸ್ತತಿ ಒಳ್ಳೆ ಹುಡುಗಿ ಅಂತೇಳಿ. ಏನ ಯಾವಾಗ ಬಂದಪ್ಪ? ಈಗ ಬಂದಿ ನೋಡ್ರಿ. ನಾನು ಜಳಕಕ್ಕೆ ಹೋಗಿದ್ದೆ, ಹಂಗಾಗಿ ಗೊತ್ತಾಗ್ಲಿಲ್ಲ. ಏನು ಬಂದಿಲ್ಲನಪ್ಪ, ಒಬ್ಬನ ಬಂದೇನ? ಮತ್ತೆ ಹೆಂಗಿತ್ತಪ್ಪ ಊರು? ಚೆನ್ನಾಗಿತ್ತಮ್ಮ, ಊರ್ ಮಸ್ತ್ ಇತ್ತು. ಎಲ್ಲ ನೋಡಿದ್ವಿ, ಖುಷಿ ಆಯ್ತು, ಅಡ್ಡಾಡಿದ್ವಿ. ಮತ್ತೆ ಲಕ್ಷ್ಮಿ ಅವ್ರನ್ನ ಕಡೆ ಬಿಟ್ಟು ನಾನು ಮನೆಗೆ ಹೋಗಿದ್ದೆ. ಮತ್ತೆ ಹಿಂಗೆ ಮಾತಾಡೋದೈತಿ ಅಂದ್ರಲ್ಲ, ಇಲ್ಲಿಗೆ ಬಂದ್ವಿ ಸೀದಾ. ಅದು ಅಣ್ಣರ ಮಾತಾಡ್ಕೊಂತ ಕುಂದ್ರಿ, 5 ನಿಮಿಷ ನಾಡಿಗೆ ತಯಾರು ಮಾಡ್ತೀನಿ. ಉಂಡೆ ಹೋಗ್ಬೇಕು, ಹಂಗೆ ಹೋಗ್ಬೇಡ್ರಿ. ಇಲ್ಲ, ಫ್ಯಾಕ್ಟ್ರಿಗೆ ಹೋಗ್ಬೇಕಿತ್ತು. ಆಂಟಿ ಊಟ ಎಲ್ಲ ಏನು ಬೇಡ, ಲೇಟ್ ಆಕೈತೆ ತಗೋರಿ. ಹಂಗಂದ್ರೆ ಹೆಂಗ? ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿರಿ, ಒಂದು ಊಟ ಮಾಡ್ಕೊಂಡು ಹೋಗಲ್ಲ ಅಂದ್ರೆ ಹೆಂಗ? ಏನು ಬೇಡ, ನಾನು ಒಂದು 10 ನಿಮಿಷ ನೀವು ಮಾತಾಡ್ಕೊಂತ ಕುಂದ್ರಿ, ನಾ ಎಲ್ಲ ತಯಾರಾಕೈತಿ. ಅದು ಮಧ್ಯಾಹ್ನದ ತಾಕ್ ಬಂತು, ಊಟ ಮಾಡ್ಕೊಂಡೇ ಹೋಗುವಂತ್ರಿ. ಸರಿ ಆಯ್ತು, ಹಂಗೆ ಆಗಲಿ. ಮತ್ತೆ ಬಿಸ್ನೆಸ್ ಒಳಗೆ ಒಂದು ಕಾಂಪಿಟೇಷನ್ ಹೆಚ್ಚಾಗ್ಬಿಟ್ಟೈತಲ್ರಿ.